ಮಂಗಳವಾರದ ಬೆಳಗ್ಗೆ 5:30 ಸ್ಟಾರ್ಟ್ ಆಗ್ತಾ ಇದೆ ಕೆಲಸ. ಫಸ್ಟ್ ಎದ್ದಿದ್ದೆ ನಾನು ಕೈಕಾಲು ಮುಖ ತೊಳೆದು ಅಡುಗೆ ಮನೆ ಏನಿದೆ ಅದು ಕ್ಲೀನ್ ಮಾಡಿಲ್ಲ ಅಂದರೆ ಫಸ್ಟು ಟೈಲ್ಸ್ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಪಾತ್ರೆ ಎಲ್ಲ ಉಜ್ಜೋದು ಫಸ್ಟ್ ನನ್ನ ಡ್ಯೂಟಿನೇ ಅದಾಗಿರುತ್ತೆ. ಸೊ ಹಂಗೂ ಟೈಮ್ ಆಗೋಗಿದೆ ಅಂದರೆ ಟೀ ಇಟ್ಬಿಟ್ಟು ಗ್ಯಾಸ್ ಕ್ಲೀನ್ ಮಾಡಿಬಿಟ್ಟು ಪಾತ್ರೆ ಆಮೇಲೆ ಉಜ್ಕೊತೀನಿ. ಯಾಕಂದರೆ ಫಸ್ಟ್ ಅದು ಎದ್ದಿದ ತಕ್ಷಣ ಅದು ನೀಟಾಗಿರಬೇಕು ಅನ್ನೋದು ನನಗೆ ಒಂದು ಇದು, ಇಲ್ಲಾಂದರೆ ಅವತ್ತೆಲ್ಲ ಮೂಡ್ ಆಫ್ ಇರುತ್ತೆ. ಸೊ ಮನೆ ಕ್ಲೀನಿಂಗ್ ಆಗಿರ್ಬೋದು, ಗ್ಯಾಸ್ ಕ್ಲೀನಿಂಗ್ ಆಗಿರ್ಬೋದು, ಅದು ಮುಗಿಸ್ಬಿಡ್ಬೇಕು. ಇಲ್ಲಾಂದರೆ ಬಟ್ಟೆ, ಪಾತ್ರೆ, ಮನೆ ಕಸ ಗುಡಿಸೋದಾಗಿರ್ಬೋದು, ಒರೆಸೋದಾಗಿರ್ಬೋದು, ಇದು ಫಾಸ್ಟಾಗಿ ಆಗಬೇಕು ನನಗೆ. ಸೊ ಇದನ್ನು ನಾನು ಬೇಗ ಮುಗಿಸ್ಕೊಂಡೆ. ಇದು ಆದಮೇಲೆ ಮನೆಯೆಲ್ಲ ಕಸ ಗುಡಿಸೋಣ ಅಂತ ಅಂದ್ಕೊಂಡ್ರೆ ಮಗಳು ಗುಡ್ಸೋಕೆ ಹೇಳಿದೆ, ಅವಳು ನೀಟಾಗಿ ಗುಡಿಸಿರಲಿಲ್ಲ. ಸೊ ಇನ್ನು ಹೋಟೆಲ್ ಕೆಲಸ ಸ್ಟಾರ್ಟ್ ಮಾಡಿದೆ. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ. ಹಾಗೆಯೇ ಇವತ್ತಿನ ವಿಶೇಷ ಏನು ಅಂದರೆ ಮಂಗಳವಾರ ದೇವ್ರಿಗೆ, ಮಾರಮ್ಮ ದೇವ್ರಿಗೆ ಪೂಜೆ ಬೇರೆ ಮಾಡ್ತೀನಲ್ವ, ದೀಪ ಹಚ್ಚೋದು, ಅದು 15ನೇ ವಾರದ್ದಾಗಿತ್ತು. ಸೊ ಬಟ್ಟೆ ಕೂಡ ನೆನ್ನೆ ಒಗ್ದಿರಲಿಲ್ಲ, ಇವತ್ತು ಒಗೆಯೋಣ ಅಂದ್ಕೊಂಡೆ. ಅದಕ್ಕೆ ಬಟ್ಟೆ ಕೂಡ ನೆನೆಸಿಟ್ಟೆ. ಬಟ್ಟೆ ಎಲ್ಲ ನೆನೆಸಿಟ್ಬಿಟ್ಟು ಆಮೇಲೆ ಮಧ್ಯಾಹ್ನ ಸ್ನಾನ ಮಾಡ್ಕೊಳ್ಳೋಣ ಅಂತೇಳಿ ಬೇಗ ಸ್ನಾನಕ್ಕೆ ಬಟ್ಟೆ ಒಗೆಯೋದು, ಪಾತ್ರೆ ಉಜ್ಜೋದು ಎಲ್ಲ. ಸೊ ಹೋಟೆಲ್ ಹತ್ರ ಹೋಗಿ ಬಂದು ನೀರು ಹಿಡಿದು ಮನೆ ರೂಮೆಲ್ಲ ಕ್ಲೀನ್ ಮಾಡಿ ಬಟ್ಟೆ ಒಗೆಯೋಷ್ಟ್ರೊಳಗೆ ಮಧ್ಯಾಹ್ನ ಆಗೋಯಿತು. ಅಡುಗೆ ಏನೂ ಮಾಡಿರಲಿಲ್ಲ. ನಾನು ಸ್ವಲ್ಪ ದೋಸೆ ತಿಂದ್ಕೊಂಡು ಸಕ್ಕರೆ ಹಾಕ್ಕೊಂಡು ದೋಸೆ ತಿಂದ್ಬಿಟ್ಟೆ. ಮಗಳಿಗೆ ದೋಸೆ ಮಾಡಿಕೊಟ್ಟೆ, ದೀಪ ಹಚ್ಬಿಟ್ಟು ಬಂದು. ಇಷ್ಟೇ ಇವತ್ತಿನ ಕೆಲಸ. ಅದರಲ್ಲಿ ಒಂದು ಕ್ಲಾಶಸ್ ಕೂಡ ನಡೀತು, ಅದ್ರ ಬಗ್ಗೆ ನಾನು ಲಾಸ್ಟಲ್ಲಿ ಹೇಳಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡಿದೆ, ಫುಲ್ ವಿಡಿಯೋನ ನೋಡಿ. ಹಾಗೆ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಇನ್ನೂ ಅಮೌಂಟ್ ಅಂದರೆ ನನಗೆ ಯೂಟ್ಯೂಬಿಂದ ಯಾವುದೇ ರೀತಿ ಒಂದು ಪೇಮೆಂಟ್ ಕೂಡ ನಾನು ತೊಗೊಂಡಿಲ್ಲ. ದಯವಿಟ್ಟು ನನ್ನ ಫುಲ್ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ. ಈ ಮಂತ್ ಆದರೂ ನನಗೆ ಅಮೌಂಟ್ ಬರಲಿ ಅಂತ ಆಶೀರ್ವಾದ ಮಾಡಿ ಹರಿಸಿ. ಬನ್ನಿ ಈಗ ಕಂಟಿನ್ಯೂ ಮಾಡೋಣ. ಸೊ ನಾನೀಗ ಬಂದು ಮ್ಯೂಸಿಕ್ ಆ್ಯಡ್ ಮಾಡಿ ಬಿಡ್ತೀನಿ. ಸೊ ನೋಡಿ ಫುಲ್ಲಾಗಿ ಏನು ಅನ್ನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಬನ್ನಿ ಕಂಟಿನ್ಯೂ ಮಾಡೋಣ.
ಇವತ್ತಿನ ಕೆಲಸ 5:45 5 ಗಂಟೆಯಿಂದ ನೆನಪಿತ್ತು ಆಯಿತು ಎದ್ದೇಳಬೇಕು ಅಂತ. ಬಟ್ ಎದ್ದೇಳಕ್ಕೆ ಮನಸ್ಸಿರಲಿಲ್ಲ. ನಿಧಾನವಾಗಿ ಎದ್ದೇಳೋಣ ಅಂತ ಹೇಳ್ಬಿಟ್ಟು ಹಾಗೇ 5:45 ಎದ್ದೆ. 5:45 ಎದ್ದು ಪಾತ್ರೆ ಜಾಸ್ತಿ ಇತ್ತು. ಸೊ ನಾನು ವಿಡಿಯೋ ತೋರಿಸಿದ್ದೀನಿ. ಗ್ಯಾಸ್ ಕ್ಲೀನ್ ಮಾಡಿ ಪಾತ್ರೆ ಉಜ್ಜಿ ಮನೆ ಕಸ ನನ್ನ ಮಗಳು ಗುಡಿಸೋಕೆ ಹೇಳಿದೆ. ಅವಳು ಗುಡಿಸ್ಲಿಲ್ಲ, ಬಟ್ ವಿಡಿಯೋ ಆಗಲಿಲ್ಲ. ಅವಳು ನೀಟಾಗಿ ಗುಡಿಸಿಲ್ಲ ಅಂತೇಳಿ ಮತ್ತೆ ಅವಳ ಜೊತೆಲಿ ಗುಡಿಸೋಷ್ಟರೊಳಗಾಗಿ ಸಾಕಾಯಿತು. ಚಟ್ನಿ ರುಬ್ಬಿ ಏನು ಹೇಳ್ತಾರೆ ಚಟ್ನಿ ಹೋಟ್ಲ ಹತ್ರ ಹೋಗಿ ಮನೆಯೆಲ್ಲ ಒರೆಸ್ಬಿಟ್ಟು ಹೋಟ್ಲ ಹತ್ರ ಹೋದೆ. ಪಾತ್ರೆ ಉಜ್ಜನಂದ್ರೆ ಆಗಿರಲಿಲ್ಲ. ಮತ್ತು ಬಂದು ಇವಾಗ ಪಾತ್ರೆ ಉಜ್ಜಿ ಬಟ್ಟೆ ನೆನೆಸಿಟ್ಬಿಟ್ಟು ಹೋಗಿದ್ದೆ. ಸೊ ಪಾತ್ರೆ ಉಜ್ಜಿ ನೀರು ಹಿಡಿದು ಆಯಿತು. ಈಗ ರೂಮ್ ಕ್ಲೀನ್ ಮಾಡಿಬಿಟ್ಟು ಈ ರೂಮ್ ಸ್ವಲ್ಪ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಬಟ್ಟೆ ವಾಶ್ ಮಾಡೋಕೆ ಕೂತ್ಕೊಂಡ್ರೆ ನೀರು ಹಿಡಿಬೇಕಾಗಿತ್ತು. ನೀರು ಹಿಡಿದೆ. ಸೊ ಅರ್ಧ ಕೆಲಸ ಮುಗೀತು. ಇನ್ನರ್ಧ ಕೆಲಸ ಇರೋದು ರೂಮ್ ಕ್ಲೀನ್ ಮಾಡಬೇಕು. ರೂಮ್ ಕ್ಲೀನ್ ಮಾಡಿ ಬಟ್ಟೆ ವಾಶ್ ಮಾಡಬೇಕು. ಬಟ್ಟೆ ವಾಶ್ ಮಾಡಿ ಸ್ನಾನ ಮಾಡಿ, ಅಂದರೆ ಮಂಗಳವಾರ ತಲೆಗೆ ಸ್ನಾನ ಮಾಡಿದ್ರೆ ಸಂಜೆ 4 ಗಂಟೆವರೆಗೂ ನನಗೆ ದೇವ್ರ ದೀಪ ಹಚ್ಬಿಟ್ಟು ಬಂದು ಮಾಡಬೇಕಾಗುತ್ತಲ್ಲ. ಸೊ ನಾಳೆಗೆ ಅಂದರೆ ಇನ್ನೂ ಜಾಸ್ತಿ ಆಗಿಬಿಡುತ್ತೆ. ಸೊ ಅದಕ್ಕೆ ಸ್ನಾನ ಮಾಡ್ದೇ ಬಟ್ಟೆಲ್ಲ ಹೋಗಿದ್ಬಿಟ್ಟು ಆಮೇಲೆ ಸ್ನಾನಕ್ಕೆ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡಿದೆ. ಈ 4 ವಾರ ಮಾರಮ್ಮನ ದೀಪ ಇದೆ. ಸೊ 15ನೇ ವಾರದ ದೀಪ ಇದು ಹಚ್ಬಿಡೋಣ ಅಂತ ಹೇಳಿ. ಸೊ ನೀರು ಬರ್ತಾ ಇದೆ, ರೂಮ್ ಒರೆಸ್ಕೊಂಬಿಡ್ಬೇಕು. ಸೊ ಅಷ್ಟು ವೀಡಿಯೋಸ್ನೆಲ್ಲ ನಾನು ಕವರ್ ಮಾಡ್ತಾ ಇಲ್ಲ ಇವಾಗ, ಯಾಕಂದರೆ ಎಲ್ಲ ಆಲ್ಮೋಸ್ಟ್ ಡೀಟೇಲ್ಡಾಗಿ ತೋರಿಸ್ಬಿಟ್ಟಿದ್ದೀನಿ. ಲಾಸ್ಟ್ ವ್ಲಾಗಲ್ಲೆಲ್ಲ ರೂಮ್ ಕ್ಲೀನ್ ಮಾಡೋದು, ರೂಮ್ ಒರೆಸೋದು ಡೈಲಿ ಅದೇ ಕೆಲಸ ಅಲ್ವಾ. ಸೊ ನಾನು ಜಾಸ್ತಿ ಕ್ಯಾಮ್ರಾ ಮುಂದೆ ಮಾತಾಡೋದು ಜಾಸ್ತಿ ಆಗ್ತಾಯಿದೆ. ಸೊ ಏನು ಮಾಡಿದೆ, ಏನು ಮಾಡಬೇಕು ಅಂತ. ಟಿಫನ್ನು ಇವತ್ತು ಕೂಡ ಚಪಾತಿ ಚಿಕ್ಕಮ್ಮ ಮನೆಯದು. ನಾನು ಕೂಡ ಅಲ್ಲೇ ಒಂಚೂರು ಅನ್ನ ತೊಗೊಂಬಂದು ಟೊಮೆಟೊ ಗೊಜ್ಜು ಹಾಕ್ಕೊಂಡು ತಿಂದ್ಬಿಟ್ಟು ಒಂದು ಚಪಾತಿ ತಿಂದ್ಕೊಂಡೆ. ನನ್ನ ಟಿಫನ್ ಮುಗೀತು, ಅಮ್ಮನ ಟಿಫನ್ನು ಮುಗೀತು. ಸೊ ಮಧ್ಯಾಹ್ನಕ್ಕೆ ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ, ಸೊಪ್ಪು ಸಾರು ಮಾಡೋಣ ಅಂತ. ಇನ್ನು ಮಧ್ಯಾಹ್ನದ್ದು ಕೂಡ ಇವತ್ತೆಲ್ಲ ಆಲ್ಮೋಸ್ಟ್ 1 ಗಂಟೆ ಒಳಗಡೆ 2 ಗಂಟೆ ಹೋಟೆಲ್ ಹತ್ರನೂ ಹೋಗಿ ಬಂದು 2 ಗಂಟೆ ಒಳಗಡೆ ಮುಗಿಸ್ಕೊಂಡ್ಬಿಡ್ತೀನಿ. ಮತ್ತು ಬ್ಯಾಗ್ ಹಾಕೋದಿದೆಯಲ್ಲ ಅದನ್ನ ಡೀಟೇಲ್ಡ್ ತೋರಿಸ್ತೀನಿ ಹೇಗೆ ಬ್ಯಾಗ್ ಹಾಕೋದು ಅಂತ. ಸೊ ಇವತ್ತಿನ ಕೆಲಸ ಬೆಳಗ್ಗೆಯಿಂದ ಇಷ್ಟು ಮಾಡಿದ್ದೀನಿ. ಇದನ್ನು ಮತ್ತೆ ಕಂಟಿನ್ಯೂ ಮಾಡಬೇಕು. ಸೊ ಇನ್ನು ದೇವ್ರಿಗೆ ದೀಪ ಹಚ್ಚಕ್ಕೆ ಹೋಗೋದು, ದೀಪ ಹಚ್ಚೋದು ಅದನ್ನೆಲ್ಲ ನಾನು ತೋರಿಸ್ತೀನಿ. ಬಟ್ ನಾನು ಒಬ್ಬಳೇ ಇರೋದ್ರಿಂದ ವೀಡಿಯೋಸ್ ಮಾಡ್ಕೊಳಕ್ಕಾಗಲ್ಲ. ಅಲ್ಲಲ್ಲಿ ಸ್ವಲ್ಪ ಮಾಡ್ಕೋತೀನಿ. ಬಟ್ ಡೀಟೇಲ್ಡಾಗಿ ವೀಡಿಯೋ ಮಾಡೋಕ್ಕಾಗೋದಿಲ್ಲ. ನನ್ನ ಮಗಳು ಯಾರಾದರೂ ಇದ್ದರೆ ಅದನ್ನ ಶೇರ್ ಮಾಡ್ಬೋದು. ಅವಳು ಅದನ್ನು ನೀಟಾಗಿ ವೀಡಿಯೋಸ್ ಮಾಡಿಕೊಂಡ್ರೆ ನಾನು ಮಾಡ್ಕೋಬೋದು. ಸೊ ಇನ್ನು ಎಕ್ಸಾಮ್ ಸ್ಟಾರ್ಟ್ ಆಗ್ತಿದೆ ಅವಳಿಗೆ. ನೆಕ್ಸ್ಟ್ ವೀಕಿಂದ ಅವಳು ಕೂಡ ಮನೇಲೇ ಇರ್ತಾಳೆ. ಮಧ್ಯಾಹ್ನ 1:30 ಮೇಲೆ ಅವಳು ಎಕ್ಸಾಮ್ಗೆ ಹೋಗ್ತಾಳೆ. ಇನ್ನು ಅಂಗಡಿ ಹತ್ರ ಹೋಗೋದು ಬರೋದು ನಂದು ಕೆಲಸ. ಹೋಟೆಲ್ ಹತ್ರದಿಂದ ಬೇಗ ಬಂದೆ. ಹಂಗೂ ಸ್ವಲ್ಪ ಚಿಲ್ಲರೆ ಅಂಗಡಿ ಹತ್ರ ಹೋಗಿ ಅಲ್ಲಿ ಚಿಕ್ಕಮ್ಮ ಹೋಗೋದು, ನಮ್ಮದಲ್ಲ, ಆಮೇಲೆ ತಪ್ಪು ತಿಳ್ಕೊಬೇಡಿ, ಕಷ್ಟ ಅಂತಾರೆ ಮತ್ತು ಅಂಗಡಿ ಅಂತಾರೆ ಅಂತ. ಸೊ ಅಲ್ಲಿ 10 ನಿಮಿಷ ಟೈಮ್ ಸ್ಪೆಂಡ್ ಮಾಡಿ ಮನೆಗೆ ಬಂದು ಈಗ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಕಂಟಿನ್ಯೂ ಮಾಡೋಣ. ದಯವಿಟ್ಟು ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹಾಕಿರೋ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಯಾಕಪ್ಪ ಅಂದರೆ ತುಂಬ ಕಡಿಮೆ ವ್ಯೂಸ್ ಇದೆ. ಈ ಮಂತಲ್ಲಾದರೂ ನಾನು ಪೇಮೆಂಟ್ ತೊಗೋಬೇಕು ಅನ್ನೋದೊಂದು ಆಸೆ ಇದೆ ನನಗೆ. ದಯವಿಟ್ಟು ಪ್ರತಿಯೊಬ್ಬರು ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ. ಮೊನ್ನೆ ಈ ಲಾಸ್ಟ್ ವೀಕೆಲ್ಲ ಸ್ವಲ್ಪ ಚೆನ್ನಾಗಿತ್ತು ವ್ಯೂಸು. ಈ ವೀಕ್ ತುಂಬಾ ಕಡಿಮೆ ಇದೆ, ಬೇಜಾರಾಗ್ತಾ ಇದೆ. ಸೊ ಲಾಸ್ಟ್ ವೀಕಲ್ಲಿ ನನಗೆ ಇದು ಬಂತು, ಅನಾಲಿಟಿಕ್ಸ್ ಬಂತು. ಅದರಲ್ಲಿ 855 ಮೆಂಬರ್ಸ್ ನನ್ನ ವೀಡಿಯೋಸ್ನ ನೋಡಿದ್ದಾರೆ. ನನ್ನ ಒಂದು ವೀಡಿಯೋ ಮಾತ್ರ 200ವರೆಗೂ ರೀಚ್ ಆಗಿದೆ. ಸೊ ಅದು ನನಗೆ ತುಂಬ ಖುಷಿ ಆಯಿತು. ಸೊ ಅನಾಲಿಟಿಕ್ಸ್ ನೋಡಬೇಕು ಅಂತಲೇ ಒಂದಿತ್ತು ಎಷ್ಟು ವ್ಯೂಸ್ ಬಂದಿದೆ ಅಂತ. ಯಾಕಪ್ಪ ಅಂದರೆ ನನ್ನ ವೀಡಿಯೋಸಲ್ಲಿ ಯಾವಾಗಲೂ 800 ರೀಚ್ ಆಗಿರಲಿಲ್ಲ ನಾನು. ಸೊ ತುಂಬ ಕಡಿಮೆಲೆ 100 200 ಈ ಥರನೇ ಇರ್ತಿದ್ದು. ಈ ವೀಕ್ ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತು. ಸೊ ದಯವಿಟ್ಟು ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ನಿಮ್ಮ ಮನೆ ಮಗಳನ್ನ ಬೆಳೆಸಿ ಅಂತ ಕೇಳ್ಕೊಳ್ತಾ ಬನ್ನಿ ಕಂಟಿನ್ಯೂ ಮಾಡೋಣ ಬ್ಲಾಗ್ನ. ಹಾಗೆ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಅತಿ ಹೆಚ್ಚು ವ್ಯೂಸ್ ಬಂದು ನನಗೆ ಕೈ ತುಂಬ ದುಡ್ಡು ಬರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ನನ್ನ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ಬನ್ನಿ. ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ.
ಕೆಲಸ ನಾರ್ಮಲ್ ಕೆಲಸನೇ, ಬಟ್ ಅದರಲ್ಲಿ ಎಕ್ಸ್ಟ್ರಾ ಏನಪ್ಪ ಅಂದರೆ ದೇವ್ರಿಗೆ ದೀಪ ಹಚ್ಚಕ್ಕೆ ಹೋಗ್ತೀನಲ್ವ. ಇವತ್ತು 15ನೇ ವಾರದ ದೀಪ ಹಚ್ಬಿಟ್ಟು ಬಂದೆ. ಸೊ ಇವತ್ತು ಕೂಡ ಏನಂತ ಸ್ಪೆಷಲ್ ಇರಲಿಲ್ಲ. ಸೊ ಸಂಜೆ ಮೇಲೆ ಮನ್ಸಿಗೆ ತುಂಬ ದುಃಖ ಆಯಿತು. ಸೊ ಜಗಳ ಕೂಡ ಆಯಿತು ಮನೆಯಲ್ಲಿ. ಸೊ ನೋಡ್ತಾ ಇರೋದು ಫೇಸೆಲ್ಲ ಒಂಥರ ಆಗಿದೆ. ಏನಕ್ಕೆ ಜಗಳ ಆಯಿತು ಅಂದರೆ ಸಣ್ಣ ಪುಟ್ಟ ಒಂದು ಮನಸ್ತಾಪಗಳಿಂದಲೇ ತುಂಬ ಜಗಳ ಆಗೋದು ಮನೆಗಳಲ್ಲಿ. ಸೊ ನನಗೆ ಏನಂದರೆ ಯಾರಾದರೂ ಏನಾದರೂ ಅಂದಾಗ ಆ ಮಾತುಗಳನ್ನ ಕೇಳಿಸ್ಕೊಳಕ್ಕಾಗೋದಿಲ್ಲ. ಇನ್ನೊಂದು ಅವರು ಪಾಪ ಒಳ್ಳೇದು ಮಾಡೋಕ್ಕೆ ಹೋಗ್ತಾರೆ, ಬಟ್ ಅದು ನಮ್ಮ ಲೈಫಲ್ಲಿ ಹೇಗಾಗುತ್ತೆ ಅಂದರೆ ಇಬ್ಬರಿಗೂ ತುಂಬ ಹೇಳ್ಕೊಳಕ್ಕಾಗದೇ ಇರೋವಂಥ ಒಂದು ಇದು. ಅದು ಯಾರೋ ಇವಾಗ ಬಂದು ಕಷ್ಟ ಅಂತ ಹೇಳ್ಕೊಂಡಾಗ ಅವ್ರು ಏನು ಮಾಡ್ತಾರೆ, ಸೊ ಒಳ್ಳೆ ಮನಸ್ಸಿಂದ ಅವ್ರಿಗೆ ಒಳ್ಳೇದು ಮಾಡೋದಕ್ಕೆ ಅಂತ ಮುಂದೆ ಹೋಗಿರ್ತಾರೆ. ಸೊ ಅದು ಅವ್ರಿಗೆ ಎಫೆಕ್ಟ್ ಹೊಡಿತಾ ಇರುತ್ತೆ. ಅವ್ರ ನೋವು ನಾನು ನೋಡೋಕ್ಕಾಗದೆ ಆ ಸಫರ್ ನಮ್ಮ ಮೇಲೆ ಬೀಳ್ತಾ ಇರುತ್ತೆ. ಸೊ ಈಗ ಏನೋ ಒಂದು ಯಾರಿಗಾದ್ರೂ ಅಮೌಂಟ್ ಕೊಡಿಸಿರ್ತಾರೆ, ಆ ಅಮೌಂಟ್ ಅವ್ರು ಕಟ್ಟೋದಿಲ್ಲ, ಇವ್ರ ಮೇಲೆ ಬೀಳುತ್ತೆ. ಸೊ ಇದರಿಂದ ನಾನು ನನ್ನ ಮಗಳಿಬ್ರು ನೋವು ತಿನ್ಬೇಕು. ಇವನ್ ನಮ್ಮ ಅತ್ತೆ ಕೂಡ ನೋವು ತಿನ್ನಬೇಕು. ಯಾಕೆ ಅಂದರೆ ನಮ್ಮ ಮನೇಲಿ ಎಲ್ಲರೂ ನೋವು ತಿಂತೀವಿ. ಯಾಕಪ್ಪ ಅಂದರೆ ಇವರು ನೋವು ತಿಂತಿದ್ರೆ ಸೊ ಸಫರು ಮಗಳು ಫೀಸ್ ಕಟ್ಟೋಕ್ಕಾಗ್ತಿಲ್ಲ, ಮಗಳಿಗೆ ಇನ್ನೇನೋ ಆಗ್ತಿಲ್ಲ, ದುಡ್ಡಿದ್ದೆಲ್ಲ ಇವಾಗ ಅವ್ರು ತುಂಬ ಇದು ಮಾಡ್ತಿದ್ದಾರೆ ಅಂದರೆ ಅವ್ರ ಮೇಲೆ ಹೋಗ್ಬಿಡುತ್ತೆ. ಇಲ್ಲ ಅವ್ರು ಯೋಚನೆ ಮಾಡ್ಕೊಂಡು ಕುತ್ಕೊಂಡಾಗ ಅವ್ರ ದುಃಖದಲ್ಲಿದ್ದಾಗ ನಮಗೆ ಸಮಾಧಾನ ಇರೋದಿಲ್ಲ. ಸೊ ಬೇರೆಯವ್ರಿಗೆ ನೋಡ್ತಾರೆ, ನಮ್ಗೆ ಯಾಕೆ ಮಾಡೋದಿಲ್ಲ ಅಂತ ಒಂದು ಪ್ರಶ್ನೆ ಕಾಡುತ್ತೆ. ಇನ್ನೊಂದು ಹೆಣ್ಮಕ್ಳೆಲ್ಲ ತುಂಬ ನೋವು ತಿಂತಾರೆ. ಇರೋದೊಬ್ಬ ಇಷ್ಟು ನೋವು ತಿಂತಿದ್ದಾನಲ್ಲ, ನಮ್ಮ ಲೈಫಲ್ಲಿ ಯಾಕೆ ಹಿಂಗೆ ಆಗ್ತಿದೆ ಅಂತ ಅವ್ರು ನೋವು ತಿಂತಾರೆ. ನಮ್ಮ ಅತ್ತೆ ಏನಂದರೆ ಹಾರ್ಟ್ ಪೇಷಂಟು. ಅವರು ಕೂಡ ಮಗ ಯಾವಾಗ್ಲೂ ನಾನು ಒಂದಿನ ಕೂಡ ಅವ್ನು ಚೆನ್ನಾಗಿದ್ದು ನೋಡ್ಲಿಲ್ವಲ್ಲ ಅಂತ. ನನಗೇನಂದರೆ 12-13 ವರ್ಷದಿಂದ ಇದೇನು ಆಗೋಯ್ತು, ಬೇರೆಯವ್ರಿಗೆ ಶ್ಯೂರಿಟಿ ಹಾಕೋಕೆ ಹೋಗಿ ನಮ್ಮ ಲೈಫಿಗೆ ಆಯ್ತಲ್ಲ ಅಂತ. ಸೊ ಆ ವಿಚಾರದಲ್ಲಿ ಕ್ಲಾಶಸ್ ನಡೀತಾ ಇರುತ್ತೆ ಇಬ್ರಿಗೂ. ಸೊ ಇವತ್ತು ಅಂಥ ವಿಚಾರದಲ್ಲಿ ಒಂದು ಕ್ಲಾಶ್ ನಡೆದು ದೊಡ್ಡ ಜಗಳಕ್ಕೆ ತಿರುಗಿ ಇಬ್ಬರು ಮಾತಿಗೆ ಮಾತು ಬೆಳೆದು ಚಿಕ್ಕಮ್ಮ ಬಂದು ಇಬ್ಬರಿಗೂ ಬೈದು ಸಮಾಧಾನ ಮಾಡಿ ಹೋದರು. ಹೆಲ್ಪ್ ತಗೊಳ್ಳೋರು ಏನು ಮಾಡಬೇಕಪ್ಪ ಅಂದರೆ, ತಗೋತೀರಾ ಅದನ್ನು ದಯವಿಟ್ಟು ನಾನು ಯಾರೇ ಆಗಿರಲಿ, ಯಾರಾದರೂ ಹೆಲ್ಪ್ ಮಾಡಿದ್ದಾರೆ ಅಂದರೆ ಅವ್ರನ್ನ ತಿಳ್ಕೊಳ್ಳಿ, ಅವ್ರನ್ನ ನೋಡಿ. ಅವರು ಶ್ಯೂರಿಟಿ ಮಾಡಿ ಇಲ್ಲ ನಾನಿದ್ದೀನಿ, ನಾನು ಅವ್ರು ಕೊಟ್ಟಿಲ್ಲ ಅಂದರೆ ನಾನು ಕೊಡ್ತೀನಿ ಅಂತ ಹೇಳಿ ಅವ್ರು ನಿಮ್ಗೆ ಏನಾದರೂ ಮಾಡಿರ್ತಾರೆ. ಬಟ್ ಅದನ್ನ ಅವ್ರ ತಲೆ ಮೇಲೆ ಹಾಕೋದಕ್ಕೆ ಬಿಡಬೇಡಿ. ಎಷ್ಟೋ ಮನೆ ಸಂಸಾರಗಳು ಹೊಡೆದು ಹೋಗ್ಬಿಡುತ್ತೆ. ಎಷ್ಟೋ ಮನೆ ಸಂಸಾರಗಳು ಗಂಡ ಹೆಂಡತಿಗೆ ಆಗ್ತಾರಲ್ಲ, ಮಕ್ಕಳಿಗೆ ಆಗ್ತಾರಲ್ಲ, ಎನಿ ಟೈಮ್ ಜಗಳ ಆಗ್ತಾರತ್ತೆ. ಸೊ ಇಂಥವರಿಂದನೇ ಯಾರಾದರೂ ಹೆಲ್ಪ್ ತಗೊಂಡಿದ್ರೆ ಅದನ್ನು ನೋಡಿ ಮಾಡಿ ತೀರಿಸ್ಬಿಡಿ ಅಂತ ಹೇಳ್ತೀನಿ. ಸೊ ಇವತ್ತು ಅಂಥ ಒಂದು ಕ್ಲಾಶ್ ಜೋರಾಗೆ ನಡೀತು ಮನೆಯಲ್ಲಿ. ಸೊ ನಾನು ಕೂಡ ಒಂದು ಟೈಮಲ್ಲಿ ಅವ್ರು ಕೇಳಿದಾಗೆಲ್ಲ ಸಂಘದಲ್ಲಿ ದುಡ್ಡು ಎತ್ತು ಕೊಟ್ಬಿಟ್ಟಿದ್ದೆ. ಸೊ ನಾನು ಸೇವಿಂಗ್ಸ್ ಅಂತ ಇಟ್ಟಿದ್ದನ್ನೆಲ್ಲ ಕೊಟ್ಟು ಅಧ್ವಾನ ಮಾಡಿಕೊಂಡು ಇವತ್ತು ಏನೂ ಇಲ್ದಿರ ನಾನು ಇದು ಮಾಡ್ತಾಯಿದ್ದೀನಿ. ಸೊ ಅವತ್ತು ನಾನು ಸೇವಿಂಗ್ಸ್ ಮಾಡಿದ್ದಿದ್ರೆ ಇವತ್ತು ನನಗೆ ಇಷ್ಟು ಇದಾಗ್ತಿರ್ಲಿಲ್ಲ ಅನಿಸುತ್ತೆ. ಸೊ ಹೋಗಿದ್ದು ಹೋಯ್ತು. ನಾನು ಕೂಡ ಕೆಲವೊಂದು ತಪ್ಪು ಮಾಡಿದ್ದೀನಿ, ಏನೋ ಮಾಡೋಕ್ಕೋಗಿ ಇನ್ನೇನೋ ಆಗಿದೆ. ಸೊ ಅದನ್ನೆಲ್ಲ ನಾನು ಈಗ ಮತ್ತೆ ರಿಪೀಟ್ ಮಾಡಬಾರ್ದು ಅಂತ ಹೇಳಿ ನನ್ನ ಕೈಯಲ್ಲಿ ಆಗಿದ್ದನ್ನ ನಾನು ಮಾಡಿಕೊಂಡು ಅದೇ ಇರೋದನ್ನ ನನ್ನ ಸೈಡ್ಗೆ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಕೆಲಸಗಳನ್ನ ನೀವು ಕೆಲಸ ನೋಡೋದಾದರೆ ಬೆಳಗ್ಗೆಯಿಂದ ಆ್ಯಸ್ ಯೂಶ್ವಲ್ ಬಟ್ಟೆ ಹೋಗಿ, ಪಾತ್ರೆ ಹೊಜ್ಜು, ನೀರಿಡಿ, ಹೋಟೆಲ್ ಹತ್ರ ಹೋಗು. ಎಳ್ನೀರು ಕುಡಿತೀನಿ ನಾನು ತುಂಬ. ಹೋಟೆಲ್ ಹತ್ರ ಹೋದರೆ ಮಾತ್ರ ಕುಡಿಯೋದು. ಬಿಸಿಲು ಒಂದು, ಮತ್ತು ಎಳ್ನೀರು ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ತುಂಬ ತಂಪಿರುತ್ತೆ, ಆರೋಗ್ಯ ಇರುತ್ತೆ. ಸೊ ನಾನು ಹೋಟೆಲ್ ಹತ್ರ ಹೋದಾಗೆಲ್ಲ ಒಂದು ಎಳ್ನೀರು ಪಕ್ಕ. ಇವತ್ತು ಎಳ್ನೀರು ಕೂಡ ಕುಡಿದೆ, ಗುರುವಾರ ಕೂಡ ಕುಡಿದಿದ್ದೆ ಅನಿಸುತ್ತೆ, ತೋರಿಸಿದ್ದೀನಿ ನಿಮಗೆ ವಿಡಿಯೋದಲ್ಲಿ. ಸಂಡೇ ಅನಿಸುತ್ತೆ. ಸೊ ಅದು ವ್ಲಾಗಲ್ಲಿ ತೋರಿಸಿದ್ದೀನಿ. ಸೊ ನನಗೆ ಮಾತಾಡೋಕ್ಕೆ ಕೂಡ ಇವತ್ತು ಏನೋ ಒಂಥರ ಬೇಜಾರಾಗ್ತಿದೆ, ಮನ್ಸಲ್ಲಿ ಮನಸ್ಸಿಲ್ಲ. ಸೊ ಮುದ್ದೆ ಟೊಮೆಟೊ ಗೊಜ್ಜು, ಮಧ್ಯಾಹ್ನ ಏನು ಮಾಡಲಿಲ್ಲ, ದೋಸೆ ಮಾಡಿ ನಾನು ಸಕ್ಕರೆಯಲ್ಲಿ ತಿಂದರೆ ದೇವ್ರ ದೀಪ ಹಚ್ತೀನಿ ಅಂದ್ಬಿಟ್ಟು ಇವತ್ತೆಲ್ಲ ನಾನ್ ವೆಜ್ ನಾನು ಮುಟ್ಟಲ್ಲ. ಮಗಳಿಗೆ ಸ್ವಲ್ಪ ಚಿಕನ್ ಸಾಂಬಾರಿತ್ತು ಚಿಕ್ಕಮ್ಮ ಮನೆಯದು, ಅದಕ್ಕೆ ದೋಸೆ ಮಾಡಿಕೊಟ್ಟೆ. ಅವಳು ತಿಂದು, ಯಜಮಾನ್ರು ತಿನ್ನಲಿಲ್ಲ. ಅಮ್ಮಗೆ ಮುದ್ದೆ ತಂದು ಕೊಟ್ಟಿದ್ದೆ. ಸೊ ಅವ್ರದ್ದು ಮಧ್ಯಾಹ್ನದ ಊಟ ಮುಗೀತು.
ಇವಾಗಿನ ಊಟ ಟೊಮೆಟೊ ಗೊಜ್ಜು, ಅನ್ನ, ಮುದ್ದೆ 3 ಇರುತ್ತೆ. ಸೊ ಇವತ್ತೊಂದು ಕೂಡ ಮುಗಿಯುತ್ತೆ. ಸೊ ನಾಳೆ ಬೆಳಗ್ಗೆ ಬುಧವಾರ ಆ್ಯಸ್ ಯೂಶುವಲ್ ಬ್ಲಾಗ್ ಕಂಟಿನ್ಯೂ ಆಗುತ್ತೆ. ಸೊ ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಕಿರೋ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ನಂದು ಗೂಗಲ್ ಪಿನ್ಗೆ ಆಲ್ಮೋಸ್ಟ್ ಎಲ್ಲನೂ ಅಪ್ಲಿಕೇಶನ್ ಹಾಕಿ ಇನ್ನು 10 to 15 ಡೇಸಲ್ಲಿ ಗೂಗಲ್ ಪಿನ್ ಕೂಡ ಮನೆಗೆ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ನೋಡಬೇಕು ಗೂಗಲ್ ಪಿನ್ ಬರುತ್ತಾ ಇಲ್ಲ ಒಟ್ಟಿಗೆ ಅಮೌಂಟು ಬರುತ್ತಾ ಅಂತ. ದಯವಿಟ್ಟು ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ. ಒಂದು 20-30ರಲ್ಲಿ ನಡೀತಾ ಇದೆ ವ್ಯೂಸು. ಹೆಚ್ಚಿನ ಜನ ನೋಡಿ ನನಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಇವತ್ತೇ ನನ್ನ ಕೈ ಜಾಸ್ತಿ ಮಾತಾಡೋಕ್ಕಾಗ್ತಿಲ್ಲ. ಬೇಗ ಮುಗಿಸ್ಬಿಟ್ಟು ಮಲಗಿದ್ರೆ ಸಾಕು ಅನ್ನಿಸ್ತಿದೆ. ತುಂಬ ಮನ್ಸಿಗೆ ಬೇಜಾರಾಗ್ತಿದೆ. ನಾನು ಕೆಲವೊಂದು ಮಾತಾಡಿರ್ತೀನಿ, ಅವರು ಕೆಲವೊಂದು ಮಾತಾಡಿರ್ತಾರೆ. ಬಟ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು ಲೈಫು. ಬಟ್ ಕೋಪದಲ್ಲಿರಬೇಕಾದ್ರೆ ಕೋಪದ ಕೈಗೆ ಇಬ್ಬರು ಬುದ್ಧಿ ಕೊಟ್ಟಿರ್ತೀವಿ, ಇಬ್ಬರು ಜೋರಾಗಿ ಮಾತಾಡ್ತೀವಿ. ಸೊ ಅದರಲ್ಲಿ ನನಗೆ ತುಂಬ ಕೋಪ, ನನಗಿಂತ ಅವ್ರಿಗೂ ಕೋಪ. ಸೊ ಇಬ್ಬರಿಗೂ ಜಗಳ ಆಡೋದ್ರಲ್ಲಿ ಟಾಪಲ್ಲಿತ್ತು. ಗಂಟಲು ಜೋರಾಗಿರುತ್ತೆ ನಂದಂತೂ. ಸೊ ನೋಡೋಣ, ನಾಳೆ ಹೇಳ್ತೀನಿ ಏನಾಯಿತು, ಕಂಟಿನ್ಯೂ ಆಗ್ತಿದೆಯಾ ಇಲ್ಲ ನಾನೇನಾದರೂ ಚೇಂಜಸ್ ಮಾಡ್ಕೋತೀನ ಅಂತ. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಸ್ ನೋಡ್ತಾ ಇರಿ ಕಂಟಿನ್ಯೂಸ್ ಆಗಿ. ಈ ತಿಂಗಳಾದರೂ ಅಮೌಂಟ್ ಬರೋ ಥರ ಆಗಲಿ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ನನ್ನ ಬ್ಲಾಗ್ ಜೊತೆ ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬೈ ಬಾಯ್.